ಫಸ್ಟು ಸ್ವಲ್ಪ ಆನ್ ಮಾಡಬೇಕು, ನಂತರ ಮತ್ತೊಂದು ಸ್ವಲ್ಪ ಆನ್ ಮಾಡಬೇಕು, ನಂತರ ಮತ್ತೊಂದು ಸ್ವಲ್ಪ ಆನ್ ಮಾಡಬೇಕು, ನಂತರ ಫುಲ್ ಆನ್ ಮಾಡಬೇಕು. ಏಟ್ ಎಮ್ ಎಮ್ ಇಂದ ಪೈಪ್ ಇದೆ. ಈ ನೋಡಿ, ಇದು ಸ್ಟಾರ್ಟಿಂಗಿಂದ ಹಿಡಿದು ಇದರ ಒಂದು ಕನೆಕ್ಟಿಂಗ್ ಪಿನ್ ಇದೆಯಲ್ಲ, ಈ ಪಿನ್ನಿಂದ ಹಿಡಿದು ಇಲ್ಲಿ ಮೇಲ್ಗಡೆವರೆಗೆ ಇದು ಫುಲ್ ಕಂಪ್ಲೀಟ್ ಆಗಿರುವಂಥದ್ದು ಸಿಗುತ್ತೆ. ಅದಕ್ಕೆ ಕಾಸ್ಟು ಒಂದು ಪೈಪಿಗೆ 325 ರೂಪಾಯಿ ಹಾಕಿ ನಮಗೆ ಕೊಟ್ಟಿದ್ದಾರೆ. 100 ಪೈಪ್ಗಳು ಅಂತ ಹೇಳಿದರೆ 32,500 ರೂಪಾಯಿ ನನಗೆ ಕೇವಲ ಈ ಒಂದು 2 ಇಂಚಿನ ಪೈಪ್ಗಳಿಗೆ ಬೇಕಾಯಿತು. ಟೀಯನ್ನು ಹಾಕಿ ಇದೇ ಪೈಪ್ ನಾವು ಇದು ಗೂಟ ಕೊಟ್ಟಿದ್ದೇವೆ, ಅವರು ಅದೇ ಪೈಪನ್ನು ಇದಕ್ಕೆ ಜಾಯಿಂಟ್ ಮಾಡಿ ಇದಕ್ಕೆ ಹೆಗಡೆ ಜಟ್ಟನ್ನು ಹಾಕಿರ್ತಾರೆ. ಈ ರೀತಿಯಾಗಿ ಲ್ಯಾಟ್ರಲ್ ಪೈಪನ್ನು ಹಾಕಿದೆ ನೋಡಿ. ಇಲ್ಲೂ ಕೂಡ ಒಂದು ಬಳ್ಳಿ ಹೋಗಿದೆ, ಈ ಸೈಡು ಕೂಡ ಒಂದು ಬಳ್ಳಿ ಹೋಗಿದೆ. ಸೊ ಹೀಗೆ ನನಗೆ ಒಂದು ಸೆಕ್ಷನಲ್ಲಿ ಹಾಯ್ ವೀಕ್ಷಕರೇ, ನಾನು ನನ್ನ ಅನಾನಸ್ ತೋಟಕ್ಕೆ ಬಂದಿದ್ದೇನೆ. ನನ್ನ ಅನಾನಸ್ ತೋಟ 2 ಎಕರೆ ಅನಾನಸ್ ತೋಟ ಇದೆ ನಂದು. ಆ ಒಂದು ಲೆಂತಿಂದ ಅಲ್ಲಿ ಕೆಳಗಿಂದ ಅಲ್ಲಿ ಮೇಲೆವರೆಗೆ 950 ಅಡಿಯಷ್ಟು ಲೆಂತ್ ಇದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ನನ್ನ ಒಂದು ಅನಾನಸ್ ತೋಟಕ್ಕೆ ನಾನು ನೀರಾವರಿನ ಹೇಗೆ ಮಾಡಿದ್ದೇನೆ, ಮತ್ತು ನನಗೆ ಈ ನೀರಾವರಿನ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಬಿತ್ತು, ಇನ್ನೂ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನೀಡ್ತೇನೆ ವೀಕ್ಷಕರೇ. ಹಾಗಾದರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ. ಈಗ ಬನ್ನಿ ವೀಕ್ಷಕರೇ, ನಾನೀಗ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನಾನು ಹೇಗೆ ಮಾಡಿದ್ದೇನೆ, ಅದಕ್ಕೆ ಎಲ್ಲ ಕಾಸ್ಟ್ಗಳು ಬಂದಿದ್ದಾವೆ ಅಂತ ನಿಮಗೆ ಹೇಳ್ತೇನೆ. ಇವಾಗ ಜಸ್ಟ್ ಕರೆಂಟ್ ಹೋಗಿಬಿಟ್ಟಿದೆ. ಇಲ್ಲಿ ಒಂದು ಶಿಫ್ಟಿಗೆ ನಾನು ನೀರನ್ನು ಬಿಟ್ಟಿದ್ದೆ ನೋಡಿ. ನಿಮಗೆ ಮುಂಚೆ ಹೇಳಿರೋ ಪ್ರಕಾರ ನಾನಿಲ್ಲಿ ನನ್ನ ಒಂದು ತೋಟ ಅಲ್ಲಿ ಕೆಳಗಿಂದ ಹಿಡಿದು ಅಲ್ಲಿ ಮೇಲ್ಗಡೆವರೆಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನನಗೆ 950 ಅಡಿಯಷ್ಟು ಲೆಂತ್ ಇದೆ. ಸೊ ಇವಾಗ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಹಾಗೆ ಕೂಡ ನನ್ನ ತೋಟದ ಒಂದು ಸ್ಟಾರ್ಟಿಂಗಿಂದ ನನ್ನ ಒಂದು ಬೋರ್ ಇರುವಂಥದ್ದು ಕೂಡ ಒಂದು 300 ಅಡಿಯಷ್ಟು ದೂರದಲ್ಲಿ ನನ್ನ ಒಂದು ಬೋರ್ ಇದೆ. ಸೊ ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳಿದರೆ, ನನ್ನ ಒಂದು ತೋಟದ ಒಂದು ಲೆಂತ್ ತುಂಬ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 4 ಶಿಫ್ಟ್ಗಳನ್ನು ಮಾಡಿದ್ದೇನೆ. ಅದು ಉದ್ದ, ನನ್ನ ತೋಟದ ಉದ್ದ ಎಷ್ಟು 950 ಅಡಿ ಅಂತ ಹೇಳಿದೆ, ಅಗಲ ಒಂದು 100 ಅಡಿಯಷ್ಟು ಅಗಲ ಇದೆ ನಂದು. ಸೊ ಹಾಗಾಗಿ ನಾನು ಇವಾಗ ನೋಡಿ ಕರೆಂಟ್ ಬಂದುಬಿಡ್ತು. ಇಲ್ಲಿ ನಾನು ನನ್ನ ಒಂದು ಲೆಂತ್ ಜಾಸ್ತಿ ಇರೋದಕ್ಕೆ ನಾನು 4 ಶಿಫ್ಟ್ಗಳನ್ನು ಮಾಡಿದ್ದೇನೆ. ಒಂದೇ ಶಿಫ್ಟಲ್ಲಿ ಬಿಡೋದಾದರೆ ನಮ್ಮ ಪಂಪ್ ಇರೋದು 5 HP ಪಂಪ್ ಇರೋದು, ಅದಕ್ಕೆ ಪವರ್ ಸಾಲೋದಿಲ್ಲ. ಸೊ ಹಾಗಾಗಿ 4 ಶಿಫ್ಟನ್ನು ಮಾಡಿದ್ದೇನೆ. 4 ಶಿಫ್ಟ್ ಇಲ್ಲಿ ಬನ್ನಿ ತೋರಿಸ್ತೇನೆ ನಿಮಗೆ, ಶಿಫ್ಟ್ ಯಾವ ರೀತಿಯಾಗಿ ಮಾಡಿದೆ ಅಂತ ತೋರಿಸ್ತೇನೆ. ಮಧ್ಯೆ ಕ್ಯೂಆರ್ಸಿ ಕೂಡ ಹಾಕಿಟ್ಟಿದ್ದೆ ನಾನು. ಒಂದು ವೇಳೆ ನಮಗೆ ಇದು ಕಳೆನಾಶಕ ಹಾಕೋದಾಯಿತು ಅಥವಾ ಏನಾದರೂ ಗಿಡಗಳಿಗೆ ಔಷಧಿ ಕೊಡೋದಾಯಿತು, ಸೊ ಅದಕ್ಕೆ ನೀರನ್ನು ತುಂಬಿಕೊಳ್ಳಲಿಕ್ಕೆ ಮಧ್ಯೆ ಕ್ಯೂಆರ್ಸಿಯನ್ನು ಹಾಕಿಟ್ಟಿದ್ದೇನೆ. ನೋಡಿ, ಇದು ನಂದು ಒಂದು ಶಿಫ್ಟಿಗೆ ನಾನು ಹೇಗೆ ಮಾಡಿದ್ದೇನೆ ಅಂತ ತೋರಿಸ್ತೇನೆ ನೋಡಿ ವೀಕ್ಷಕರಲ್ಲಿ. ನೋಡಿ, ಇಲ್ಲಿ ನಂದು ಮೇನ್ ಪೈಪು 2 ಇಂಚಿಂದು ಮೇನ್ ಪೈಪಿಗೆ ನಾನು 4 ಶಿಫ್ಟ್ ಮಾಡಿದೆ ಅಂತ ಹೇಳಿದೆ. 900 ಅಡಿ ಅಂತ ಹೇಳಿದರೆ 225 ಅಡಿಗೆ ಒಂದೊಂದು ವಾಲ್ ಬರಬೇಕು, ಒಂದೊಂದು ಡಿವಿಷನ್ ಬರಬೇಕು ನನಗೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು 225 ಅಡಿ ಇಟ್ಟಿಲ್ಲ, 225 ಅಡಿ ಅರ್ಧ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ನಾನು ಎಷ್ಟು ಬರುತ್ತೆ, 125 ಅಡಿ ಎಷ್ಟು ಬರುತ್ತೆ, ಅಲ್ಲೊಂದು ಶಿಫ್ಟ್ ಮಾಡಿದ್ದೇನೆ. ಮತ್ತು ಅಲ್ಲಿಂದ 225 ಅಡಿಯಷ್ಟು ಬಿಟ್ಟು ಸೆಕೆಂಡ್ ಈ ರೀತಿ ಒಂದು ಸಿಸ್ಟಮ್ ಮಾಡಿದ್ದೇನೆ. ಮತ್ತು ಅಲ್ಲಿಂದ 225 ಅಡಿ ಇಷ್ಟು ಬಿಟ್ಟು ಮತ್ತು 3ನೇ ಶಿಫ್ಟ್ ಮಾಡಿದ್ದೇನೆ. ಹಾಗೆ ಕೂಡ ಅಲ್ಲಿಂದ ಮತ್ತೆ 225 ಅಡಿಯಷ್ಟು ಬಿಟ್ಟು 4ನೇ ಶಿಫ್ಟನ್ನು ನಾನು ಮಾಡಿದ್ದೇನೆ. ಇವಾಗ ನಾನು ನಿಮಗೆ ತೋರಿಸಿದ್ದು 2ನೇ ಶಿಫ್ಟ್. ಅದು ಒಂದೊಂದು ಶಿಫ್ಟನ್ನು ನಾನು ಯಾವ ರೀತಿಯಾಗಿ ಮಾಡಿದೆ ಅಂತ ಫುಲ್ ಕಂಪ್ಲೀಟಾಗಿ ತೋರಿಸ್ತೇನೆ, ಬನ್ನಿ ವೀಕ್ಷಕರೇ. ನೋಡಿ, ನಂದು ಇದು ನೀರಾವರಿಯ ಇನ್ನೊಂದು ಶಿಫ್ಟು ನೋಡಿ. ಇದು 3ನೇ ಶಿಫ್ಟ್ ನಂದು. ಹೀಗೆ ನಾನು ಟೀ ಹಾಕಿ ಹೀಗೆ ಮುಂದ್ಗಡೆ ಬಂದಿದೆ. ಇಲ್ಲಿ ಬನ್ನಿ ನೋಡಿ, ಇದೇ ರೀತಿ ಬಂದಿದೆ. ನೋಡಿ, ಇಲ್ಲಿ ನಾನು ಟೀಯನ್ನು ಕೊಟ್ಟು
ಈ ರೀತಿಯಾಗಿ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ ತೋರಿಸ್ತೇನೆ. ಈ ರೀತಿ ನಾನು ಇಲ್ಲಿಂದ ಈ ಮಧ್ಯದಿಂದ ಈ ಕಡೆ 125 ಅಡಿ ಇದೆ, ಹಾಗೆ ಕೂಡ ಈ ಮಧ್ಯದಿಂದ ಆ ಕಡೆನೂ ಕೂಡ 125 ಅಡಿ ಇದೆ. ಅಷ್ಟು ಉದ್ದ ಇಟ್ಟು ನಾನು ಎಂಡಿಗೆ ಏನು ಎಲ್ಬೋವನ್ನು ಹಾಕಿ ಮೇಲ್ಗಡೆ ತಂದು ಅದಕ್ಕೆ ಎಂಡ್ ಕ್ಯಾಪನ್ನು ಹಾಕಿದ್ದೇನೆ. ಒಂದು ವೇಳೆ ಅದರಲ್ಲಿ ಕಸ ಗಿಸ ಸಿಕ್ಕೊಂಡ್ರೆ ಆ ಎಂಡ್ ಕ್ಯಾಪನ್ನು ತೆಗೆದು ತೊಳಿಲಿಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಹಾಗೆ ನಾನು ಈ ರೀತಿ ಒಂದು ಶಿಫ್ಟ್ ಆಯಿತಾ. ಈ ಶಿಫ್ಟಲ್ಲಿ ನನ್ನ ಅನನಸಿನ ಓಳಿಗಳು ಈ ರೀತಿ ಇರೋದ್ರಿಂದ, ಲಂಬವಾಗಿರೋದ್ರಿಂದ ನಾನೇನು ಮಾಡಿದ್ದೇನೆ, ಇಲ್ಲಿ ಈ ರೀತಿಯಾಗಿ ಲ್ಯಾಟ್ರಲ್ ಪೈಪನ್ನು ಹಾಕಿದೆ. ನೋಡಿ, ಇಲ್ಲೂ ಕೂಡ ಒಂದು ಬಳ್ಳಿ ಹೋಗಿದೆ, ಈ ಸೈಡು ಕೂಡ ಒಂದು ಬಳ್ಳಿ ಹೋಗಿದೆ. ಸೊ ಹೀಗೆ ನನಗೆ ಒಂದು ಸೆಕ್ಷನಲ್ಲಿ ಇಲ್ಲೊಂದು ಬಳ್ಳಿ ಇದೆ, ಇಲ್ಲಿಂದ ಈ ಓಳಿ ಬಿಟ್ಟು ಒಂದು ಓಳಿ, ಎರಡು ಓಳಿ, ಹಾಗೆ ಮೂರು ಓಳಿ ಬಿಟ್ಟು ನಾಲ್ಕನೇ ಓಳಿಗೆ ಮತ್ತೊಂದು ಹಾಗೆ ಮಾಡಿದ್ದೇನೆ. ಈ ರೀತಿಯಾಗಿ ಕಂಟಿನ್ಯೂ ಮಾಡಿದ್ದೇನೆ. ಈ ರೀತಿಯಾಗಿ ನನಗೆ ಒಂದು ಸೆಕ್ಷನಲ್ಲಿ 11 ಬಳ್ಳಿಗಳು ಬಂದಿದ್ದಾವೆ. ನೋಡಿ, ಈ ರೀತಿ ಒಂದು ಸೆಕ್ಷನಲ್ಲಿ 11 ಬಳ್ಳಿಗಳು ಬಂದಿದ್ದಾವೆ. ಹಾಗೆ ಕೂಡ ಒಂದು ಫುಲ್ ಲೈನು ಅಲ್ಲಿಂದ ಹಿಡಿದು ಆ ಎಂಡ್ವರೆಗೆ ನೋಡಿ 6 ಜಟ್ಟುಗಳನ್ನು ಕೂರಿಸಿದ್ದೇನೆ. ನೋಡಿ, 1 2 3, ಆ ಕಡೆನೂ 3. ಈ ರೀತಿ ಒಂದು ಲೈನಲ್ಲಿ ನನಗೆ 6 ಜಟ್ಟುಗಳು ಬಂದಿದ್ದಾವೆ. ಹಾಗೆ ಕೂಡ ಒಂದು ಸೆಕ್ಷನಲ್ಲಿ 11 ಲೈನ್ಗಳಿದ್ದಾವೆ. 11 ಒಂದೊಂದು ಪ್ರತಿಯೊಂದು ಲೈನಲ್ಲಿ 6 ಜಟ್ಟು ಅಂತ ಹೇಳಿದರೆ 11 ಲೈನಲ್ಲಿ 66 ಜಟ್ಟುಗಳು ಬರುತ್ತೆ. ಅಂದರೆ ಒಂದು ಸೆಕ್ಷನಲ್ಲಿ 66 ಜಟ್ಟು ಬಂದಿದೆ. ಸೆಕ್ಷನ್ಗಳು 4 ಸೆಕ್ಷನ್ಗಳಿದ್ದಾವೆ. ಹಾಗೆ ನಾನು ಒಂದು ದಿನ ಒಂದು ಸೆಕ್ಷನಿಗೆ, ಎರಡನೇ ದಿನ ಇದರ ಒಂದು ವಾಲನ್ನು ಆಫ್ ಮಾಡಿ, ನೆಕ್ಸ್ಟ್ ಸೆಕ್ಷನು, ಮೂರನೇ ದಿನ ಅದರದ್ದು ಆಫ್ ಮಾಡಿ, ಅದರ ನೆಕ್ಸ್ಟ್ ಸೆಕ್ಷನು, ಈ ರೀತಿಯಾಗಿ ಡೈಲಿ ಒಂದೊಂದು ಸೆಕ್ಷನಿಗೆ ನೀರನ್ನು ಪೂರೈಕೆ ಮಾಡ್ತೇನೆ ವೀಕ್ಷಕರೇ. ಸೊ ಹೀಗೆ ಮಾಡಿದ್ರೆ ನನಗೆ ಏನು ಒಂದು ಲಾಭ ಆಯಿತು ಅಂತ ಹೇಳಿದರೆ, ನನಗೆ ಪದೇ ಪದೇ ಬೇರೆ ವಾಲ್ಗಳನ್ನು ಆನ್ ಮಾಡಬೇಕಂತ ಆಗಲಿಲ್ಲ. 66 ಒಂದು ಲೈನ್ಗಳು, ಅಷ್ಟು ದೊಡ್ಡ ಒಂದು ಏರಿಯಾವನ್ನು ನಾನು ಒಂದೇ ಒಂದು ವಾಲಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೇನೆ. ಜಸ್ಟ್ ನಾನು ಎಲ್ಲೂ ಮನೆಯಲ್ಲಿದ್ದರೂ ಕೂಡ ಯಾರಿಗಾದರೂ ಫೋನ್ ಮಾಡಿ ಹೇಳಿದ್ರೆ ಸಾಕು, ಜಸ್ಟ್ ಸ್ವಲ್ಪ ವಾಲ್ವನ್ನು ಆಫ್ ಮಾಡಿ ಅಂತ ಹೇಳಿದ್ರೆ, ಬೇರೆ ವಾಲ್ ಆನ್ ಮಾಡಿ ಮತ್ತೊಂದು ಆಫ್ ಮಾಡಿ ಅಂತ ಹೇಳಿದ್ರೆ ಈಸಿಲಿ ಮಾಡಿಬಿಡ್ತಾರೆ. ಸೊ ಇದಲ್ಲದೆ ಮತ್ತು ಬೇರೆ ರೀತಿಯಲ್ಲೂ ಕೂಡ ಇದೆ. ಅದರಲ್ಲಿ ನಿಮಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗ್ಬೋದು, ಆದರೆ ಕೆಲಸ ಜಾಸ್ತಿ ಆಗುತ್ತೆ ವೀಕ್ಷಕರೇ. ಬೇರೆ ಕಡೆ ಒಂದು ತೋಟದಲ್ಲಿ ನೋಡಿದ್ದೆ ನಾನು, ಅವ್ರು ಏನು ಮಾಡಿದ್ದಾರೆ, ಈ ಒಂದು ಲೈನ್ ಇದೆಯಲ್ಲ, ಈ ಲೈನಲ್ಲಿ ಅವರು ಲ್ಯಾಟ್ರಲ್ ಪೈಪ್ ಹಾಕಲಿಲ್ಲ, ಡೈರೆಕ್ಟ್ ಅವರು ಮೇನ್ ಪೈಪಿಂದ, ಮತ್ತು ಈ ಸೆಕ್ಷನ್ ಕೂಡ ಮಾಡಿಲ್ಲ ಅವರು. ಅವ್ರೇನು ಮಾಡಿದ್ದಾರೆ, ಡೈರೆಕ್ಟ್ ಮೇನ್ ಒಂದು ಪೈಪ್ ತೋರಿಸಿದ್ನಲ್ಲ, ಅಲ್ಲಿ ನಮ್ಮ ಸ್ಟಾರ್ಟಿಂಗಲ್ಲಿ ಒಂದು ಪೈಪ್ ಇತ್ತಲ್ಲ, ಎಲ್ಲಿಂದ ನಾನು ಸೆಕ್ಷನ್ ಇದು ಮಾಡಿದ್ದೇನಲ್ಲ, ಆ ಮೇನ್ ಲೈನಿಗೆ ಒಂದು PVC ಪೈಪನ್ನು, 3/4 ಇಂಚಿನ PVC ಪೈಪನ್ನು ಅವರು ಹೀಗೆ ಹಾಕಿದ್ದಾರೆ. 1/2 ಇಂಚು 3/4 ಇಂಚು ಆ ರೀತಿ ಹಾಕಿದ್ದಾರೆ ಅವರು. PVC ಪೈಪನ್ನು ಹಾಕಿ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಒಂದು ಅದೇ ಅಳತೆಯ ಒಂದು ಟೀಯನ್ನು ಹಾಕಿ, ಇದೇ ಪೈಪ್ ನಾವು ಇದು ಗೂಟ ಕೊಟ್ಟಿದ್ದೇವೆ, ಅವರು ಅದೇ ಪೈಪನ್ನು ಇದಕ್ಕೆ ಜಾಯಿಂಟ್ ಮಾಡಿ ಇದಕ್ಕೆ ಹೆಗಡೆ ಜಟ್ಟನ್ನು ಹಾಕಿರ್ತಾರೆ ಅವರು. ಸೊ ಹಾಗೆ ಮಾಡೋದ್ರಿಂದ ಪ್ರತಿಯೊಂದು ಏನೇನು ಲೈನ್ ಅವರು ಜಾಯಿಂಟ್ ಮಾಡಿರ್ತಾರೆ, ಅಲ್ಲಿ ಪ್ರತಿಯೊಂದು ಲೈನಿಗೆ ಒಂದೊಂದು ಕೋಕನ್ನು, ಒಂದೊಂದು ವಾಲನ್ನು ಹಾಕಿಡಬೇಕಾಗುತ್ತೆ. ಅವ್ರು ಕೌಂಟ್ ಮಾಡಿ ನೋಡಬೇಕು, ಪದೇ ಪ್ರತಿಯೊಂದು ಇದನ್ನು ಅವರು ಆನ್ ಮಾಡ್ತಾ ಹೋಗಬೇಕು. ಅಕಸ್ಮಾತ್ ಅವರು ಒಂದು ವೇಳೆ ಊರಲ್ಲಿಲ್ಲ, ಯಾರಿಗಾದ್ರೂ ಬೇರೆಯವ್ರಿಗೆ ಕಳಿಸ್ತಾರೆ, ಅವರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ಯಾವ ಒಂದು ಇದನ್ನು ಆನ್ ಮಾಡಬೇಕು, ಎಷ್ಟನ್ನು ಆನ್ ಮಾಡಬೇಕು. ಸೊ ಕನ್ಫ್ಯೂಸ್ ಆಗುತ್ತೆ. ಆ ಕನ್ಫ್ಯೂಷನ್ನ ದೂರ ಮಾಡಲಿಕ್ಕೆ ಈ ಒಂದು ಸಿಸ್ಟಮು ತುಂಬ ಈಸಿ, ತುಂಬ ಉತ್ತಮವಾದಂಥ ಒಂದು ಸಿಸ್ಟಮ್ ವೀಕ್ಷಕರೇ. ಇವಾಗ ವೀಕ್ಷಕರೇ, ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೇನೆ, ನನಗೆ 1-2 ಎಕರೆಯಷ್ಟು ಜಾಗಕ್ಕೆ ಎಷ್ಟು ಕಾಸ್ಟ್ ಬಿದ್ದಿದೆ ಅಂತ ಹೇಳಿ ಕಂಪ್ಲೀಟಾಗಿ ಹೇಳ್ತೇನೆ. ಇಲ್ಲಿ ನನಗೆ ಲ್ಯಾಟ್ರಲ್ ಪೈಪಿನ ಒಂದು ಅವಶ್ಯಕತೆ ಬಿತ್ತು. ಯಾಕಂತ ಹೇಳಿದರೆ, ನಾನು ಸೆಕ್ಷನನ್ನು ಮಾಡಿ ನನಗೆ ಮೇನ್ ಪೈಪ್ ಒಂದು ಬಂತ, ನಿಮಗೆ ಫಸ್ಟ್ ತೋರಿಸಿದೆ. ಅದೇ ಇಲ್ಲಿ ಮತ್ತೊಂದು ಪೈಪಿನ ಲೈನನ್ನು ನಾನು ಹಾಕಿದ್ದೇನೆ. ಯಾಕಂತ ಹೇಳಿದರೆ, ಇದಕ್ಕೆ ನನಗೆ ನೀರನ್ನು ಬಿಡಲಿಕ್ಕೆ ಮತ್ತು ಇದಕ್ಕೆ ವಾಲ್ವನ್ನು ಮಾಡಲಿಕ್ಕೆ. ಹಾಗೆ ಕೂಡ ನಾನು ಲ್ಯಾಟ್ರಲ್ ಪೈಪನ್ನು ಹಾಕೋದ್ರಿಂದ ನನಗೆ ಒಂದು ಲಾಭ ಏನಪ್ಪ ಅಂತ ಹೇಳಿದರೆ, ಒಂದು ವರ್ಷ ನನಗೆ ಈ ವರ್ಷ ನಂದು ಪೀಕ್ ತೆಗ್ದಾಯಿತು. ಸೊ ತೆಗೆದ ನಂತರ ಮತ್ತೆ ನಾನು ಜಾಗವನ್ನು ಹೂಳಿ ಮತ್ತೆ ಜಾಗವನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಅಂಥ ಸಂದರ್ಭದಲ್ಲಿ ನಾನು ಒಂದು ವೇಳೆ PVC ಪೈಪನ್ನು ಹಾಕಿದರೆ ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಕಟ್ ಮಾಡಿ ತೆಗಿಬೇಕಾಗ್ತಿತ್ತು. ಆದರೆ ಇಲ್ಲಿ ನನಗೆ ಹಾಗಿಲ್ಲ. ಜಸ್ಟು ಈ ಒಂದು ಗೂಟವನ್ನು ಕಿತ್ತಿ, ನೋಡಿ ಈಸಿಲಿ ಬರುತ್ತೆ ಗೂಟ, ಇದನ್ನು ಕಿತ್ತಿ ನಾನು ಇದನ್ನು ರೋಲ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಇಟ್ಟು ಟ್ರ್ಯಾಕ್ಟರನ್ನು ಹೂಳ್ಬೋದು. ಸೊ ಅದೊಂದು ನನಗೆ ತುಂಬ ಒಂದು ಈಸಿಯ ಒಂದು ಮೆಥಡ್ ಆಗಿದೆ. ಸೊ ನಾನು ಇವಾಗ ಕಾಸ್ಟ್ ಬಗ್ಗೆ ಹೇಳೋದಾದರೆ, ನನಗೆ ಇಲ್ಲಿ ಈ ಒಂದು ಸಿಸ್ಟಮಿಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದರೆ, ನೀವು PVC ಪೈಪಿಂದನೇ ಮಾಡೋದಾದರೆ ನಿಮಗೆ ಖಾಲಿ 2 ಇಂಚಿನ ಮೇನ್ ಪೈಪ್ ಒಂದೇ ಸಾಕಾಗುತ್ತೆ. ಇಲ್ಲಿಂದ ಎಂಡ್ವರೆಗೆ ಮೇನ್ ಪೈಪು,
ಮತ್ತು ನಿಮಗೆ ಎಲ್ಲೆಲ್ಲಿ ಈ ಲೈನ್ ಬರಬೇಕು ಆ ಲೈನಲ್ಲಿ ನೀವು ಟೀಯನ್ನು ಹಾಕಿ ಜಾಯಿಂಟ್ ಮಾಡಿ PVC ಪೈಪನ್ನು ಹಾಕಿ ನೀವು ಪಾಯಿಂಟ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲೊಂದು ಮೇನ್ ಪೈಪು, ಅದೇ ಲೆಂತಿನ ಪೈಪು ಹೆಚ್ಚು ಕಡಿಮೆ ಇಲ್ಲೊಂದು ನಮಗೆ ಬೇಕಾಗುತ್ತೆ. ಸೊ ನಮಗೆ ಮೇನ್ ಪೈಪಿನ ಡಬಲ್ ಖರ್ಚು ಬರುತ್ತೆ. ಹಾಗೆ ಕೂಡ ಇದು ಇಲ್ಲಿ ಸೆಕ್ಷನ್ ಮಾಡಲಿಕ್ಕೆ ಇಲ್ಲಿ ಕೂಡ ನಾನು ಪೈಪ್ ಹಾಕಿದ್ದೇನೆ, ಈ ಪೈಪ್ ಕೂಡ ಹಾಕಿದ್ದೇನೆ. ಮೇನ್ ಪೈಪಿಂದ ಈ ಸೆಕ್ಷನ್ ಪೈಪಿಗೆ ಹೀಗೆ ಜಾಯಿಂಟ್ ಆಗಲಿಕ್ಕೆ ಇಲ್ಲೊಂದು ಪೈಪನ್ನು ಹಾಕಿದ್ದೇನೆ. ಸೊ ಈ ರೀತಿಯಲ್ಲಿ ನಿಮಗೆ ಈ ಪೈಪಿನ ಒಂದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಆದರೆ ನಿಮಗೆ ಅದರಲ್ಲಿ ಒಂದು ಮಾಡುವಂಥ ಕೆಲಸ ತಲೆ ಬಿಸಿ ತುಂಬ ಕಡಿಮೆ ಆಗುತ್ತೆ ವೀಕ್ಷಕರೇ. ಇಲ್ಲ ನನಗೆ ಟೋಟಲ್ಲು ಕೆಳಗಿಂದ ಮೇಲ್ಗಡೆವರೆಗೆ 900 ಅಡಿ ಇದೆ ಅಂತ ಹೇಳಿದೆ ನಾನು. ಸೊ ಇದರಲ್ಲಿ ನನಗೆ ಈ ಒಂದು 2 ಇಂಚಿನ ಪೈಪ್ಗಳು 100 ಪೈಪ್ಗಳು ಬೇಕಾಯಿತು. ಒಂದು ಪೈಪಿಗೆ 325 ರೂಪಾಯಿ ಹಾಕಿ ನಮಗೆ ಕೊಟ್ಟಿದ್ದಾರೆ. 100 ಪೈಪ್ಗಳು ಅಂತ ಹೇಳಿದರೆ 32,500 ರೂಪಾಯಿ ನನಗೆ ಕೇವಲ ಈ ಒಂದು 2 ಇಂಚಿನ ಪೈಪ್ಗಳಿಗೆ ಬೇಕಾಯಿತು. ಸೊ ಈ ಒಂದು ಏನು ನಮಗೆ ಲ್ಯಾಟ್ರಲ್ ಪೈಪ್ ನನಗೆ 4.5 ಬಂಡಲ್ಲು ಲ್ಯಾಟ್ರಲ್ ಪೈಪ್ ಬೇಕಾಯಿತು. ಒಂದು ಲ್ಯಾಟ್ರಲ್ ಪೈಪಿಗೆ ಬೆಲೆ 5,000 ಇತ್ತು. ಸೊ ನನಗೆ 4.5 ಬಂಡಲ್ ಪೈಪ್ ಬೇಕಂತ ಹೇಳಿದರೆ 22,500 ನನಗೆ ಖರ್ಚು ಬಂತು ಲ್ಯಾಟ್ರಲ್ ಪೈಪ್ಗಳಿಗೆ. ಹಾಗೆ ಕೂಡ ನನಗೆ ಈ ಒಂದು ಜೆಟ್ಗಳು ಫುಲ್ ರೆಡಿಮೇಡ್ ಜೆಟ್ಗಳು, ಅದಕ್ಕೆ ನಮಗೆ ತಲೆ ಬಿಸಿ ಮಾಡ್ಕೊಳ್ಳುವಂಥ ಕೆಲಸನೇ ಇಲ್ಲ, ಅದು ಫುಲ್ ರೆಡಿ ಇರುತ್ತೆ. ಈ ಒಂದು ಏನು 8 mm ಇಂದ ಏನು ಪೈಪ್ ಇದೆ, ಈ ನೋಡಿ ಇದು ಸ್ಟಾರ್ಟಿಂಗಿಂದ ಹಿಡಿದು ಇದರ ಒಂದು ಕನೆಕ್ಟಿಂಗ್ ಪಿನ್ ಇದೆಯಲ್ಲ, ಈ ಪಿನ್ನಿಂದ ಹಿಡಿದು ಇಲ್ಲಿ ಮೇಲ್ಗಡೆವರೆಗೆ ಇದು ಫುಲ್ ಕಂಪ್ಲೀಟ್ ಆಗಿರುವಂಥದ್ದು ಸಿಗುತ್ತೆ. ಅದಕ್ಕೆ ಕಾಸ್ಟು 20 ರೂಪಾಯಿಗೆ ಒಂದು ನಮಗೆ ಕಾಸ್ಟ್ ಬೀಳುತ್ತೆ. ಅದರಲ್ಲೂ ಕೂಡ ನಾವು ತಲೆ ಬಿಸಿ ಮಾಡ್ಕೊಳ್ಳುವಂಥದ್ದಿಲ್ಲ, ಡೈರೆಕ್ಟಾಗಿ ನಮ್ಮ ಲ್ಯಾಟ್ರಲ್ ಪೈಪ್ಗಳಿಗೆ ಹೋಲ್ ಮಾಡೋದು ಚುಚ್ಚೋದಾಯಿತು. ಸೊ ಇಂಥದ್ದು ನಮಗೆ ಒಂದು ಸೆಕ್ಷನಲ್ಲಿ 66 ಬಳ್ಳಿಗಳಿದ್ದಾವೆ. ಹಾಗೆ ಕೂಡ ನಮಗೆ 4 ಸೆಕ್ಷನ್ ಅಂತ ಹೇಳಿದರೆ 6 4 24 240 264 ಫುಲ್ ತೋಟಕ್ಕೆ ನನಗೆ 264 ಜೆಟ್ಗಳು. ಸೊ ಒಂದು ಜೆಟ್ಟಿನ ಬೆಲೆ 2 ರೂಪಾಯಿ 20 ರೂಪಾಯಿ ಅಂತ ಹೇಳಿದರೆ 5,280 ರೂಪಾಯಿ ನನಗೆ ಫುಲ್ ಟೋಟಲ್ ಜೆಟ್ಗಳಿಗೆ ಖರ್ಚಾಯಿತು ವೀಕ್ಷಕರೇ. ಸೊ ಹೀಗೆ ಮತ್ತು ಈ ಪೈಪ್ಗಳು, ಈ ಒಂದು ಗೂಟಕ್ಕೆ ನಾನು ಈ ಪೈಪ್ಗಳನ್ನು ತೊಗೊಂಡಿದ್ದೇನೆ. ಈ ಪೈಪ್ಗಳು ನನಗೆ ಎಷ್ಟು 70 ಪೈಪ್ಗಳು ಬೇಕಾಯಿತು. ಅಂದರೆ 264 ಜೆಟ್ಗಳಿಗೆ 70 ಪೈಪ್ಗಳು ಬೇಕಾಯಿತು. ಒಂದು ಪೈಪಲ್ಲಿ ನಾನು 5 ಪೀಸ್ಗಳನ್ನು ಮಾಡಿದೆ. 4 ಅಡಿ ಉದ್ದದ 5 ಪೀಸ್ಗಳನ್ನು ಮಾಡಿದೆ. ಒಂದು ಪೈಪ್ 20 ಅಡಿ ಇರುತ್ತೆ, ಒಂದು ಪೈಪಲ್ಲಿ 5 ಪೀಸ್ ಆಗುತ್ತೆ. ಸೊ ನನಗೆ 70 ಇದು ಪೈಪ್ಗಳು ಬೇಕಾಯಿತು. ಒಂದು ಪೈಪಿಗೆ ನಮಗೆ 70 ರುಪೀಸ್ ಒಂದು ಪೈಪಿಗೆ ಹಾಕಿದ್ದಾರೆ. 7,49 4,900 ರೂಪಾಯಿ ನನಗೆ ಈ ಪೈಪ್ಗಳಿಗೆ ಬೇಕಾಯಿತು ವೀಕ್ಷಕರೇ. ಹಾಗೆ ಕೂಡ ಸಣ್ಣ ಪುಟ್ಟ ಟೀ ಅಂತೆ, ಎಂಡ್ ಕ್ಯಾಪು, ಮತ್ತು ಗೇಟ್ ವಾಲ್ವು, ನನಗೆ QRC, ನನಗೆ ಬಾಲ್ ವಾಲ್ವು, ಏರ್ ಪ್ರೆಷರು, ಅದೆಲ್ಲ ಸೇರಿ ನನಗೆ ಒಂದು 75,000ದಷ್ಟು 2 ಎಕರೆಗೆ 75,000ದಷ್ಟು ಖರ್ಚಾಗಿದೆ ವೀಕ್ಷಕರೇ. 75,000ದಲ್ಲಿ ನಾನು ಫುಲ್ 2 ಎಕರೆ ತೋಟಕ್ಕೆ ನೀರಾವರಿಯನ್ನು ಮಾಡಿದ್ದೇನೆ. ಸ್ವಲ್ಪ ನಿಮಗೆ ಕಾಸ್ಟ್ ಜಾಸ್ತಿ ಆಗ್ಬೋದು, ಆದರೆ ಟೆನ್ಷನ್ ಫ್ರೀ. ನನಗಂತೂ ಏನು ಟೆನ್ಷನ್ ಇಲ್ಲ. ಡೈರೆಕ್ಟ್ ಬಂದ ನೀರು ಬಿಡೋ ಟೈಮಿಗೆ ಜಸ್ಟ್ ಒಂದು ವಾಲನ್ನು ಆನ್ ಮಾಡೋದು, ಫುಲ್ ಒಂದು ಸೆಕ್ಷನಿಗೆ ನೀರು ಫುಲ್ಲು ತುಂಬ ಏನು ಖುಷಿಯಾಗುತ್ತೆ ನನಗೆ. ನೀರು ಬಿಡ್ಲಿಕ್ಕೆ ಬರಲಿಕ್ಕೂ ಖುಷಿಯಾಗುತ್ತೆ, ಯಾಕಂದರೆ ತುಂಬ ಕೆಲಸ ಇರೋದಿಲ್ಲ. ಇದೇ ಒಂದು ತೋಟಕ್ಕೆ ನೀವು ತುಂಬ ಕಡಿಮೆ ಖರ್ಚಿನಲ್ಲಿ ಒಂದು 45,000ರಿಂದ 50,000ದಲ್ಲಿ ಕೂಡ ನೀವು ನೀರಾವರಿನ ಕಂಪ್ಲೀಟ್ ಮಾಡ್ಬೋದು. ಆದರೆ ಅದಕ್ಕೆ ವರ್ಷ ಪೂರ್ತಿ ನೀವು ಓಡಾಡ್ತಾ ಇರಬೇಕು. ತುಂಬ ಟೆನ್ಷನ್ನು, ಯಾವ ವಾಲ್ ಆನ್ ಮಾಡಬೇಕು ಅಂಥೇಳಿ ನಿಮಗೆ ಗೊತ್ತಾಗೋದಿಲ್ಲ. ಪ್ರತಿಯೊಂದು ಲೈನಿಗೆ ಒಂದೊಂದು ವಾಲ್ ಹಾಕಬೇಕು, ಪ್ರತಿಯೊಂದು ವಾಲನ್ನು ತಿರ್ಸ್ತಾ ಕೂತ್ಕೋಬೇಕು. ಹಾಗೆ ಕೂಡ ಮತ್ತೆ ನೀವು ಈ ಒಂದು ನೀರಾವರಿನ ತೆಗೆದು ತೋಟವನ್ನು ತೆಗೆದು ಮತ್ತೆ ಹೂಳುವಾಗ ಮತ್ತೆ ನೀವು ಅದನ್ನು ತೆಗೆಯುವಾಗ ನಿಮಗೆ ಮತ್ತೆ ತುಂಬ ಖರ್ಚಾಗುತ್ತೆ. ಕಟ್ ಮಾಡಿ ತೆಗಿಬೇಕು, ತುಂಬ ಟೆನ್ಷನ್ ಆಗುತ್ತೆ ನಿಮಗೆ. ಸೊ ಹೀಗೆ ಮಾಡೋದ್ರಿಂದ ನೀವು ಜಸ್ಟ್ ಹೀಗೆ ಗೂಟವನ್ನು ಕಿತ್ತಿ ಇದನ್ನು ರೋಲ್ ಮಾಡಿ ಇಲ್ಲಿಟ್ಟು ಮತ್ತೆ ತೋಟವನ್ನು ರೆಡಿ ಮಾಡಿದ ನಂತರ ಮತ್ತೆ ಹೀಗೆ ಬಿಚ್ಕೊಳ್ತಾ ಹೋಗೋದು. ತುಂಬ ಈಸಿಲಿ ನೀವು ನೀರಾವರಿಯನ್ನು ಕಂಟ್ರೋಲ್ ಮಾಡ್ಬೋದು ವೀಕ್ಷಕರೇ. ಇವಾಗ ನಾನು ಆ ಸೆಕ್ಷನಿಗೆ ನೀರು ಬಿಟ್ಟು ಸುಮಾರು 3.5 ತಾಸಾಯಿತು. ಇವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಈ ಸೆಕ್ಷನಿಗೆ ನೀರನ್ನು ಬಿಟ್ಟು ಆ ಸೆಕ್ಷನನ್ನು ಆಫ್ ಮಾಡ್ತೇನೆ. ನೆನಪಿರಲಿ, ಫಸ್ಟು ಮತ್ತೊಂದು ಸೆಕ್ಷನಿಗೆ ನೀರನ್ನು ಬಿಟ್ಟು ನೀರು ಹೋಗ್ತಾ ಇರುವಂಥ ಸೆಕ್ಷನಿನ ವಾಲನ್ನು ಆಫ್ ಮಾಡಿ. ಫಸ್ಟ್ ನೀವು ಆ ವಾಲನ್ನು ಆಫ್ ಮಾಡಿ ಈ ವಾಲನ್ನು ಚಾಲೂ ಮಾಡಲಿಕ್ಕೆ ಬರ್ತಾ ಅಂತ ಹೇಳಿದ್ರೆ ನಿಮ್ಮ ಪೈಪ್ಗಳು ಡಮ್ ಆಗೋ ಚಾನ್ಸಸ್ಗಳು ಇರುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ಈ ಒಂದು ವಾಲನ್ನು ಆನ್ ಮಾಡ್ಕೋತೇನೆ. ನೀವು ವಾಲನ್ನು ಆನ್ ಮಾಡುವಾಗ ಒಂದೇ ಸಲ ಆನ್ ಮಾಡೋದಿಲ್ಲ, ಪ್ರೆಷರ್ ತುಂಬ ಕಿತ್ಕೊಂಡು ಬಂದು ಪೈಪ್ಗಳು ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ
ನೀವು ವಾಲನ್ನು ಆನ್ ಮಾಡುವಾಗ ಸ್ಲೋಲಿ ಆನ್ ಮಾಡಬೇಕು. ನೋಡಿ, ಫಸ್ಟು ಸ್ವಲ್ಪ ಆನ್ ಮಾಡಬೇಕು, ನಂತರ ಮತ್ತೊಂದು ಸ್ವಲ್ಪ ಆನ್ ಮಾಡಬೇಕು, ನಂತರ ಮತ್ತೊಂದು ಸ್ವಲ್ಪ ಆನ್ ಮಾಡಬೇಕು, ನಂತರ ಫುಲ್ ಆನ್ ಮಾಡಬೇಕು. ಒಂದೇ ಸಲ ಬಿಟ್ಬಿಟ್ರಿ ಅಂತ ಹೇಳಿದ್ರೆ ಭಗ್ದಂತ ನಿಮ್ಮ ಪೈಪ್ಗಳು ಒಡೆದು ಹೋಗುತ್ತೆ. ಇವಾಗ ನಾನು ಆ ಸೆಕ್ಷನ್ ಅನ್ನ ಆಫ್ ಮಾಡಿ ಬರ್ತೇನೆ ವೀಕ್ಷಕರೇ. ಇಷ್ಟು ಗಿಡಗಳಿಗೆ ಒಂದೇ ಸಲ ನೀರು ಬಿಡ್ತಾ ಇದೆ. ಆದರೆ ನೀವು ಇನ್ನೊಂದು ರೀತಿಯಲ್ಲಿ ನೀರಾವರಿಯನ್ನು ಮಾಡಿದರೆ ಪ್ರತಿಯೊಂದು ಜಟ್ಟನ್ನು ಆನ್ ಮಾಡಬೇಕು, ಬಗ್ಗೆ ನಿಲ್ಲಬೇಕು, ಮತ್ತೆ ಬಗ್ಗೆ ಆನ್ ಮಾಡಬೇಕು, ಮತ್ತೆ ನಿಲ್ಲಬೇಕು. ಈ ರೀತಿ ಸಿಕ್ಕಾಪಟ್ಟೆ ವಾಲ್ಗಳನ್ನು ನೀವು ಆನ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ. ಹಾಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾರಿ, ಖುಷಿಯಾಗಿರಿ. ಟೇಕ್ ಕೇರ್ ಆ್ಯಂಡ್ ಬಾಯ್.